ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೇಶಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಒಳ್ಳೆಯ ರೆಸಿಪಿ, ನಮ್ಮೆಲ್ಲರಿಗೂ ಇಷ್ಟವಾಗಿರೋ ಕೋಡ್ಬಳೆ ರೆಸಿಪಿ. ಹಬ್ಬದ ಸೀಸನ್ನು ಇನ್ಮೇಲೆ ನಾವು ಇಂಥ ಸ್ನ್ಯಾಕ್ಸೇ ಜಾಸ್ತಿ ಮಾಡೋದು ಹಬ್ಬಕ್ಕಲ್ಲ. ಇವತ್ತು ನಾನು ಕೋಡ್ಬಳೆ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಕೋಡ್ಬಳೆ ಮಾಡೋಕ್ಕೆ ಮೆಷರ್ಮೆಂಟ್ ಯಾವ್ದು ಎಷ್ಟು ಹಾಕಬೇಕಂತ ಸರಿಯಾದ ರೀತಿಯಲ್ಲಿ ಹಾಕಿದ್ರೆ ಕೋಡ್ಬಳೆ ತುಂಬ ಚೆನ್ನಾಗಿ ಗರಿಯಾಗಿ ಬರುತ್ತೆ. ಮತ್ತು ಒಂದು ತಿಂಗಳು 20 ದಿವಸ ತನಕ ಅದು ಕೆಟ್ಟೋಗಲ್ಲ. ಹಂಗೆ ನಾವು ಹೆಂಗೆ ಮಾಡ್ತೀವೋ ಹಂಗೆ ಫ್ರೆಶ್ಶಾಗಿ ಗರಿಯಾಗೇ ಇರುತ್ತೆ. ಈಗ ಇದಕ್ಕೆ ಬೇಕಾಗಿರೋ ಸಾಮಾನು ಒಂದು ಕಾಲು ಕಪ್ಪಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ಅಲ್ಲ, ಚಿರೋಟಿ ರವೆ. ಮೀಡಿಯಮ್ ರವೆನೂ ಸೇರಿಸ್ಬೋದು, ಆದರೆ ಚಿರೋಟಿ ರವೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಚಿರೋಟಿ ರವೆನೇ ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಸೇರಿಸ್ಕೋಬೇಕು. ಈಗ ಜೊತೆಗೆ ಸ್ಟವ್ನ ಆದಷ್ಟು ಸಿಮ್ಮಲ್ಲೇ ಇಟ್ಟು ಇದನ್ನು 1 ನಿಮಿಷ ಬಿಸಿ ಮಾಡ್ಕೊಳ್ಳಿ. ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ. ಇದು 1 ನಿಮಿಷ ಆದಮೇಲೆ ಅಕ್ಕಿ ಹಿಟ್ಟು 1 ಕಪ್ಪು ಸರಿಯಾಗಿ 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ಪು ರವೆ, 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಇಷ್ಟೇ. ಇದು 3 ಬೇಕಾಗಿರೋದು. ಇದನ್ನು ನಾವು ಇನ್ನೂ 1 ನಿಮಿಷ ಅಷ್ಟು ಚೆನ್ನಾಗಿ ನಾವು ಹುರ್ಕೋಬೇಕು. ಅಂದರೆ ಬಿಸಿ ಆಗಬೇಕು ಅಷ್ಟೇ, ತುಂಬ ಹುರ್ಕೊಳ್ಳೋದೆಲ್ಲ ಏನು ಬೇಕಾಗಿಲ್ಲ. 1 ನಿಮಿಷ ಇದು ಚೆನ್ನಾಗಿ ಬಿಸಿ ಆಗಬೇಕು. ರವೆ 1 ನಿಮಿಷ ಹುರಿದಾದ್ಮೇಲೆ ಅಕ್ಕಿ ಹಿಟ್ಟು 1 ನಿಮಿಷ. ಒಂದು ಸ್ವಲ್ಪ ನೀವು ಕೈ ಇಟ್ಟು ನೋಡಿದ್ರೆ ಕೈ ಬಿಸಿ ಆಗುತ್ತಲ್ಲ, ಅಷ್ಟು ಸಾಕು. ಈಗ ನಾನು ಕೊಬ್ಬರಿ ಒಂದು ಸ್ವಲ್ಪ, ಹುರ್ಗಡ್ಲೆ 1/4 ಕಪ್ಪಷ್ಟು ಹುರ್ಗಡ್ಲೆ, ಒಂದು 4 ಬೇಡಿಗೆ ಮೆಣಸಿನ್ಕಾಯಿ, ಕರಿಬೇವು ಒಂದು ಸ್ವಲ್ಪ, 4 ಬೇಡಿಗೆ ಮೆಣಸಿನ್ಕಾಯಿ, ಇದೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಬೋದು ಅಥವಾ ನೀರು ಹಾಕಿ ಪೇಸ್ಟ್ ಥರನೂ ಮಾಡ್ಕೊಬೋದು. ನಾನಿವತ್ತು ಪೌಡ್ರೇ ಮಾಡಿದ್ದೀನಿ. 4 ಬೇಡಿಗೆ ಮೆಣಸಿನ್ಕಾಯಿ ಸಾಕು, ಯಾಕಂದರೆ ಒಂದು ಸಣ್ಣ ಬಟ್ಲು ಅಷ್ಟೇ ನಾನು ಅಕ್ಕಿ ಹಿಟ್ಟು ತೊಗೊಂಡಿರೋದು. 1/4 ಕಪ್ಪು ಅಷ್ಟು ರವೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು. ಈಗ ಇದೆಲ್ಲ ಪೌಡ್ರ್ ಮಾಡಿರೋದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುರ್ಗಡ್ಲೆ, ಕರಿಬೇವು, ಮೆಣಸಿನ್ಕಾಯಿ, ಇದು 3 ಪೌಡ್ರ್ ಮಾಡಿದ್ದೀವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹಿಂಗು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಇನ್ನೂ ಮಿಕ್ಸ್ ಮಾಡಿಲ್ಲ ನಾನು ಅಕ್ಕಿ ಹಿಟ್ಟು ಜೊತೆಗೆ. ಈಗ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಎಳ್ಳು, 2 ಟೇಬಲ್ ಸ್ಪೂನಷ್ಟು ಎಳ್ಳು ಸೇರಿಸ್ಕೊಳ್ಳಿ, ಬಿಳಿ ಎಳ್ಳು. ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಒಂದು ಕಡೆ ಎಣ್ಣೆ ಬಿಸಿ ಮಾಡಿದ್ದೀನಿ. ಈ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿಯಾಗಿರಬೇಕು. ಆದರೆ ಇದು ಚೆನ್ನಾಗಿ ಬಿಸಿ ಆದಮೇಲೆ ನೀವು ಅದು ಎಣ್ಣೆ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಿ, ಯಾಕಂದರೆ ಬಿಸಿ ಎಣ್ಣೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕಲೇಬೇಕು, ಕಡಿಮೆ ಹಾಕಿದ್ರೆ ಚೆನ್ನಾಗಿರಲ್ಲ, ಇದು ಗರಿ ಬರಲ್ಲ. ನಾವು ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು. ಅದರಿಂದ ಎಣ್ಣೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಕಡೆಯೂ ಬೆಳೆಯಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೊತ್ತು ಬಿಸಿ ಇತ್ತು, ಎಣ್ಣೆ ಹಾಕಿರೋದು. ಈಗ ಬಿಸಿ ಕಡಿಮೆ ಆಗಿದೆ, ಬೆಚ್ಚಗಿದೆ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು, ಕೈಯಲ್ಲಿ ನೀವು ಒಂದು ಇಡಿಯಷ್ಟು ಉಂಡೆ ಕಟ್ಟಿ, ಉಂಡೆ ಬರಬೇಕು ನೋಡಿ. ಉಂಡೆ ಬರ್ತಾಯಿದೆ, ಸಾಕು. ಎಣ್ಣೆ ಸರಿಯಾಗಿದೆ ಪರ್ಫೆಕ್ಟಾಗಿ. ಮತ್ತು ಗಂಟು ಏನೂ ಇಲ್ಲದೆ ಕ್ಲೀನಾಗಿ ಬಿಡಿಸ್ಕೊಳ್ಳಿ. ಆಮೇಲೆ ನೀರು ಒಂದು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಒಂದೇ ಸತಿ ನೀರು ಹಾಕೋಂಗಿಲ್ಲ, ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀರು ಒಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಾಕಾಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಇದು ಆದಷ್ಟು ತುಂಬ ಗಟ್ಟಿಯಾಗಿ, ನಾವು ಪರೋಟಾಗೆಲ್ಲ ಇದು ಮಾಡ್ತೀವಲ್ಲ, ಮಿಕ್ಸ್ ಮಾಡ್ತೀವಲ್ಲ, ಅದೇ ಥರ ಗಟ್ಟಿಯಾಗಿರಬೇಕು. ಇನ್ನೊಂದು ಸಾಫ್ಟಾಗೂ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಾತ್ರ ಆ ಸಾಫ್ಟ್ನೆಸ್ ಬರೋದು. ಅದರಿಂದ ಇದನ್ನು ಚೆನ್ನಾಗಿ ಉಂಡೆ ಕಟ್ಟಬೇಕು ನಾವು, ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಾಂದರೆ ಕೋಡ್ಬಳೆ ನಮಗೆ ಶೇಪ್ ಚೆನ್ನಾಗಿ ಬರೋಲ್ಲ. ನಾವು ಕೋಡ್ಬಳೆ ಮಾಡಬೇಕಾದ್ರೆ ಉದುರೋಗುತ್ತೆ, ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೇ ನೀವು ಹಿಟ್ಟು ತೊಗೊಂಡು ಕೈಯಲ್ಲಿ ಎಣ್ಣೆ ಸವರ್ಕೊಂಡು, ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾಡ್ಕೊಳ್ಳಿ. ಅಂದರೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಾಡ್ಕೊಳ್ಳಿ. ತುಂಬ ಸಣ್ಣ ಇದ್ದರೂ ಕೋಡ್ಬಳೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರೋದು. ಫಸ್ಟು ನೀವು ಸಿಲಿಂಡ್ರ್ ಶೇಪಿಗೆ ಹಿಟ್ಟು ರೆಡಿ ಮಾಡಿಕೊಂಡು ಆಮೇಲೆ ಕೋಡ್ಬಳೆ ಮಾಡಿ, ಚೆನ್ನಾಗಿ ಬರುತ್ತೆ.
ನೋಡಿ ಫ್ರೆಂಡ್ಸ್, ನಾನು ಮಾಡ್ತಾಯಿದ್ದೀನಲ್ಲ, ಈ ರೀತಿ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡೋರು ತುಂಬ ಈಸಿ ಆಗುತ್ತೆ. ಇದು ಅಭ್ಯಾಸ ಇದ್ದರೆ ಹೆಂಗಾದ್ರೂ ಮಾಡ್ಕೊಬೋದು. ಫಸ್ಟ್ ಟೈಮ್ ಮಾಡೋರು ಈ ರೀತಿ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಅದೇ ತುಂಬ ಸಣ್ಣ ಅಂತೂ ಕೋಡ್ಬಳೆ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ ಅಷ್ಟೊಂದು. ಬಾಯಿ ತುಂಬ ಸಿಗಬೇಕು ನಾವು ತಿನ್ನಬೇಕಾದ್ರೆ. ಅದನ್ನು ಒಂದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನಾನು ತುಂಬ ದಪ್ಪನೂ ಅಲ್ಲ ಸಣ್ಣನೂ ಅಲ್ಲ, ಮೀಡಿಯಮಾಗಿ ಮಾಡಿದ್ದೀನಿ. ಅದೇ ಸೈಜು ಅಷ್ಟೇ, ತುಂಬ ಚಿಕ್ಕದಾಗಿ ಮಾಡಿಲ್ಲ, ಮೀಡಿಯಮಾಗಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಸೈಜೇ ಎಲ್ಲ ಒಟ್ಟಿಗೆ ಮಾಡಿದ್ದೀನಿ. ನಾನು ಮಾಡಿ ಇಟ್ಕೊಂಡ್ರೆ ಎಣ್ಣೆ ಕಾದಿದ ತಕ್ಷಣ ಹಾಕಿ ತೆಗೆದು ಬಿಡ್ಬೋದು, ಈಸಿ. ಈಗ ನೋಡಿ ಹಾಕ್ತಾಯಿದ್ದೀನಿ. ಎಲ್ಲ ಒಂದೇ ಸತಿ ಹಾಕ್ಬಿಟ್ರೆ ಈಸಿ ಆಗುತ್ತೆ. ಕಡಾಯಿ ಅಗಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನಾನೆಲ್ಲ ಒಂದೇ ಸತಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4-5 ಸತಿ ಆಗುತ್ತೆ ಇದು. ನಾನು ಎಣ್ಣೆ ಕಡಿಮೆ ಹಾಕಿದ್ದೀನಿ. ಎಣ್ಣೆ ಜಾಸ್ತಿ ಹಾಕಿದ್ರೆ ಎಣ್ಣೆ ಉಳಿಯುತ್ತೆ, ಅದನ್ನು ಮತ್ತೆ ಯೂಸ್ ಮಾಡಬೇಕಲ್ಲ ಅಂತ ಎಣ್ಣೆ ಒಂದು ಸ್ವಲ್ಪನೇ ಹಾಕಿ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪನೇ ಮಾಡಿರೋದು ಇದು. ಫ್ರೆಂಡ್ಸ್, ಕೋಡ್ಬಳೆ ಚೆನ್ನಾಗಿ ಬೆಂದಮೇಲೆ ಒಂದು ಕಡೆ, ಆಮೇಲೆ ನೀವು ಅದನ್ನು ತಿರುಗಿಸಿ. ಇಲ್ಲಾಂದರೆ ಅದು ಬಿಟ್ಕೊಳ್ಳುತ್ತೆ ಜಾಯಿಂಟು. ಅದರಿಂದ ಅದು ಬೆಂದಮೇಲೆ ನೀವು ತಿರುಗಿಸಿ, ಆವಾಗ ನಿಮ್ಗೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಮಿಕ್ಸ್ ಮಾಡ್ತಾನೇ ಇರಬೇಕು. ಬಿಟ್ಬಿಟ್ಟು ಒಂದು ಕಡೆ ಇನ್ನೊಂದು ಕಡೆ ಅಂತ ತಿರುಗ್ಸೋಕ್ಕಾಗಲ್ಲ. ಇದನ್ನು ಒಂದು ಸುತ್ತಕೊಂಡೆ ಕೈ ನೋಡಿ, ಕೈ ಸುತ್ತಕೊಂಡೇ ಇರಬೇಕು, ಮಿಕ್ಸ್ ಮಾಡ್ತಾನೇ ಇರಬೇಕು. ಸೌಟು ಇಂಥದ್ದಿದ್ರೆ ಈಸಿ ಆಗುತ್ತೆ ನಿಮಗೆ. ಇಂಥದ್ದು ಇಟ್ಕೊಂಡು ಮಾಡಿ, ಚೆನ್ನಾಗೂ ಇರುತ್ತೆ. ಕೋಡ್ಬಳೆ ರೆಡಿ ಆಯಿತು, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಎಲ್ಲ ಥರ ತಿಂಡಿನೂ ಫಸ್ಟೆಲ್ಲ ಮಾಡ್ತಾಯಿದ್ದೆ. ಈ ನಡುವೆ ಒಂದು ಸ್ವಲ್ಪ ಕಡಿಮೆನೇ ಆಗ್ತಾಯಿಲ್ಲ ಅಂತ. ರೆಡಿ ಆಯಿತು ವರಮಹಾಲಕ್ಷ್ಮಿ ಸ್ಪೆಷಲ್ ತಿಂಡಿ ಇದು. ಚಕ್ಲಿ, ಕೋಡ್ಬಳೆ ಮತ್ತು ನಿಪ್ಪಟ್ಟು, ಇದೆಲ್ಲ ಮೈಸೂರು ಪಾಕ್ ಫ್ರೆಶ್ಶಾಗಿ ಮಾಡಿ ಪೂಜೆಗೆ ನೈವೇದ್ಯಕ್ಕೆ ಇಡೋದು. ಈ ನಡುವೆ ಅದೆಲ್ಲ ಒಂದು ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ. ಇವತ್ತು ನಿಮ್ಗೆ ವೀಡಿಯೋಗಂತ ಇದನ್ನೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಕೋಡ್ಬಳೆ ತುಂಬ ಚೆನ್ನಾಗಿ ಬಂದಿದೆ. ಅದು ಗರಿ ಗರಿಯಾಗಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್.